ದಯದ ಮೂಲದ ಮೇಲೆ ವಿಶ್ವಧರ್ಮವನ್ನು ಕಟ್ಟಿ ಸಕಲ ಜೀವಾತ್ಮರಿಗೆ ಲೇಸನೆಯನ್ನು ಬಯಸ್ತಿರ್ತಕ್ಕಂಥ ವಿಶ್ವಗುರು ಜಗಜ್ಯೋತಿ ಭಕ್ತಿ ಭಂಡಾರಿ ಶ್ರೀ ಬಸವೇಶ್ವರರ ಪವಿತ್ರ ಪಾದಾರವಿಂದಗಳಲ್ಲಿ ಕೂಡ ನನ್ನ ಅನಂತ ಭಕ್ತಿಯಿಂದ ಹಣೆ ಹೆಚ್ಚಿ ನಮಸ್ಕರಿಸಿ, ಇವತ್ತಿನ ದಿವಸ ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಪ್ರಸಿದ್ಧ ಡೊಳ್ಳಿನ ಕಲಾವಿದರಿಗೆ ವಿಶೇಷವಾಗಿರ್ತಕ್ಕಂಥ ವಿಷಯ ತಿಳಿಸುವುದೇನು ಅಂತ ಕೇಳಿ ನನ್ನ ಆತ್ಮೀಯ ಬಂಧುಗಳೇ, ಈಗಾಗಲೇ ನಾವು ಜನವರಿ 30ರಂದು ಒಂದು ಡೊಳ್ಳಿನ ಕಲಾವಿದರ ಸಭೆಯನ್ನು ಕರೆದು ಆ ಸಭೆಯಲ್ಲಿ ಶಿಸ್ತು ಸಮಿತಿಯ ಒಂದು ಸಂಘಟನೆಯ ಉದ್ಘಾಟನೆಯನ್ನು ಮಾಡಿ, ಆ ಶಿಸ್ತು ಸಮಿತಿಯವರ ಒಂದು ನೇತೃತ್ವದಲ್ಲಿ ಎಲ್ಲ ಹಾಡ್ತಿರ್ತಕ್ಕಂಥ ಡೊಳ್ಳಿನ ಕಲಾವಿದರಿಗೆ ಕೆಲವೊಂದು ಒಳ್ಳೆಯ ವಿಚಾರಗಳನ್ನು ನಾವೆಲ್ಲರೂ ತಿಳಿಸಿ ಹೇಳಿದಾಗ ಆ ಎಲ್ಲ ಕಲಾವಿದರು ನೀವು ಹೇಳುವಂಥದ್ದು ಒಳ್ಳೆಯದೈತಿ, ಇದನ್ನು ನಾವು ಕೂಡ ಇದನ್ನು ಪರಿಪಾಲನೆಯನ್ನು ಮಾಡ್ಕೊಂಡು ಹೋಗಬೇಕು, ಇದು ನಾವು ಮಾಡ್ಕೊಂಡು ಹೋದರೆ ಒಳ್ಳೆಯದಾಗ್ತದೆ ಅಂತಕ್ಕಂಥ ವಿಚಾರಗಳನ್ನು ಬಂದಿರತಕ್ಕಂಥ ಕಲಾವಿದರು ಎಲ್ಲರೂ ವ್ಯಕ್ತಪಡಿಸಿದರು. ಈ ಜಾನಪದ ಕಲೆಯಲ್ಲಿ ಭಕ್ತಿಪೂರ್ವಕವಾಗಿ ಹಾಡ್ತಿರ್ತಕ್ಕಂಥ ಈ ಡೊಳ್ಳಿನ ಕಲೆಯಲ್ಲಿ ಹಾಡುವಾಗ ಅಸಹ್ಯವಾಗಿರ್ತಕ್ಕಂಥ ವರ್ತನೆಯನ್ನು ಮಾಡ್ತಿರ್ತಕ್ಕಂಥವಕ್ಕೆ ಬೆಲೆ ಕೊಡಲಾರ್ದೇ, ಅಂದರೆ ನಾವು ಹಾಡುವಂಥ ಸಂದರ್ಭದೊಳಗೆ ಗುಲಾಲ ಹಾಕ್ಕೊಳ್ಳೋದಾಗಲಿ, ಚುನ್ಮುರಿ ಹಾರಿಸ್ಕೊಳ್ಳೋದಾಗಲಿ, ಪುಗ್ಗಗಳನ್ನು ಧರಿಸುವುದಾಗಲಿ, ಇನ್ನಿತರ ಮಾನ ಅಪಮಾನ ಆಗುವಂಥ ವಸ್ತುಗಳನ್ನು ಬಳಕೆ ಮಾಡುವುದಾಗಲಿ, ಕಲಾವಿದರಿಗೆ ಮಾನ ಸನ್ಮಾನ ಆಗಬೇಕು ಹೊರತಾಗಿ ಅವಮಾನ ಆಗುವಂಥ ಒಂದು ನಿಟ್ಟಿನೊಳಗಿರ್ತಕ್ಕಂಥ ವಿಚಾರಗಳನ್ನು ಅವಕೂರನ್ನ ಹೋಗಲಾಡಿಸೋನು ಅಂತಕ್ಕಂಥ ವಿಚಾರಗಳನ್ನು ತಿಳಿಸಿದಾಗ ಎಲ್ಲ ಕಲಾವಿದರು ಒಮ್ಮತದಿಂದ ನೀವು ಮಾಡುವಂಥದ್ದು ಒಳ್ಳೆಯದೈತಿ, ಇದಕ್ಕೆ ನಾವು ಬೆಂಬಲ ಐತಿ ಅಂತಕ್ಕಂಥ ವಿಚಾರಗಳನ್ನು ತಿಳಿಸಿದಿರಿ. ಅವತ್ತು ನಾವು ಹೇಳಿರ್ತಕ್ಕಂಥ ವಿಚಾರಗಳನ್ನು ಇಲ್ಲಿವರೆಗೂ ಸಾಕಷ್ಟು ಮೇಲಿನವರು ಅದನ್ನು ಪರಿಪಾಲನೆಯನ್ನು ಮಾಡಿಕೊಂಡು ತಾವು ಮುಂದೆ ನಡೆಸ್ತಾ ಹೊಂಟಿದ್ದೀರಿ. ಅವರಿಗೆ ನಾನು ಮನಸಾಪೂರ್ವಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ನಾನು ಕೇಳ್ಕೊತಾ ಇದ್ದೀನಿ. ಅದರೊಳಗೆ ಇನ್ನೂ ಕೆಲವೊಂದು ಮೇಲಿನವರು ಆ ಸಭೆಗೆ ನಮಗೆ ಹೇಳಿಲ್ಲ, ನಮಗೆ ಯಾರೂ ತಿಳಿಸಿಲ್ಲ, ನಮ್ಮನ್ನು ಕರೆದಿಲ್ಲ ಅಂತಕ್ಕಂಥ ವಿಚಾರಗಳನ್ನು ಸ್ವಲ್ಪ ಮಾತಾಡಿರ್ತಕ್ಕಂಥ ಮಾತುಗಳು ನಮಗೂ ಕಿವಿಗೆ ಬಂದು ಮುಟ್ಟ್ಯಾವು. ದಯವಿಟ್ಟು ಯಾರೂ ತಪ್ಪು ತಿಳ್ಕೋಬಾರ್ದು. ನಾವು ಮಾಡುವಂಥ ಸಂದರ್ಭದೊಳಗೆ ಕೆಲವೊಬ್ಬರಿಗೆ ಹೇಳೋದಾಗಿರ್ತದೆ, ಕೆಲವೊಬ್ಬರಿಗೆ ಹೇಳೋದಾಗಿರಂಗಿಲ್ಲ. ನಮಗೆ ಹೇಳಿಲ್ಲ ಅಂಥೇಳಿ ಯಾರೂ ದಯವಿಟ್ಟು ತಪ್ಪು ತಿಳ್ಕೋಬಾರ್ದು. ಯಾಕಂದ್ರೆ ನಡೆಯುವ ಮನುಷ್ಯ ಎಡುವುದು ಸಹಜ, ಕೂತವ್ರು ಯಾರೂ ಎಡವಂಗಿಲ್ಲ. ಯಾಕಂದ್ರೆ ಯಾವುದೇ ಮಾತು ಬರಬೇಕಾಗಿತ್ತು ಅಂದ್ರೆ ಸುಮ್ಮ ಕೂತವ್ರಿಗೆ ಯಾರೂ ಮಾತಾಡೋಂಗಿಲ್ಲ, ಮಾಡೋರಿಗೆ 2 ಮಾತು ಬರ್ತಿರ್ತಾವೆ. ನಮ್ಮನ್ನು ಕರೆದಿಲ್ಲ ಅಂತೇಳಿ ಕಿಶಿಂದ ಏನು ನೀವು ಮಾತಾಡ್ತಿರಲ್ಲ, ನಿಮ್ಮನ್ನೇ ಕರೆಯಕ್ಕೆ ಹಚ್ಚಿದ್ರೂ ಕೂಡ ನಿಮಗೂ ಯಾರಿಗೂ ಎಲ್ಲನೂ ಕರೆಯೋಕ್ಕಾಗಂಗಿಲ್ಲ. ನೀವು ಎಷ್ಟೇ ಶಾಣಿತನದಿಂದ ಮಾಡಿದ್ರು ಮತ್ತೆ ಎಲ್ಲರೂ 4 ಮಂದಿ ಉಳಿಯವ್ರಿ. ಆ 4 ಮಂದಿ ನಿಮಗೆ ಪ್ರಶ್ನೆ ಮಾಡಿದರು ಅಂದ್ರೆ ನಿಮಗೆ ನಾಲಿಗೆ ಹೇಳಂಗಿಲ್ಲ. ಯಾಕಂತ ಕೇಳಿದ್ರೆ ನಾವೇನು ನಿಮಗೇನು ಉದ್ದೇಶಪೂರ್ವಕವಾಗಿ ನಿಮ್ಮನ್ನು ಬಿಡಬೇಕು ಅಂತ ನಾವು ಬಿಟ್ಟಿಲ್ಲ. 5-6 ವರ್ಷದಿಂದ ಈ ಕಲಾವಿದರ ಬಗ್ಗೆ ನಾವು ಸಭೆ ಸಮಾರಂಭಗಳನ್ನು ಮಾಡ್ಕೋತಾನೆ ಬಂದಿದ್ದೇವೆ. ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ನಾವು ಎಲ್ಲ ಕಲಾವಿದರಿಗೂ ಹೇಳುವಂಥ ಕೆಲಸನೇ ನಾವು ಮಾಡಿದ್ದೇವೆ, ಅವ್ರಿಗೆ ಮುಟ್ಟಿಸುವಂಥ ಕೆಲಸ ಮಾಡಿದ್ದೇವೆ, ಅವ್ರಿಗೆ ಫೋನ್ ಹಚ್ಚಿ ಹೇಳುವಂಥ ಕೆಲಸ ನಾವು ಮಾಡಿದ್ದೇವೆ. ಆದ್ರೆ ಇಂಥ ಸಂಘಟನೆ ಮಾಡುವಂಥ ಸಂದರ್ಭದೊಳಗೆ ನಮ್ಮ ಕಲಾವಿದರು ಬರುವುದು ಭಾಳ ಕಡಿಮೆ. ಅದೇ ಭಂಡಾರ ಕೊಟ್ಟು ಇಂಥಲ್ಲಿ ಹಾಡಿಕೆ ಅದಾವು ಅಂದ್ರೆ ಅಲ್ಲಿ ಎಲ್ಲನೂ ಕೆಲಸ ಬಿಡ್ತಾರೆ, ಆ ಕಾರ್ಯಕ್ರಮಕ್ಕೆ ಅಲ್ಲಿ ಅಟೆಂಡ್ ಆಗ್ತಾರೆ. ಖರೆ ಅದೇ ಡೊಳ್ಳಿನ ಕಲಾವಿದರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಭೆ ಐತಿ, ಅಲ್ಲಿ ಕಾರ್ಯಕ್ರಮ ಐತಿ,
ಅಲ್ಲಿ ವಿಚಾರಗಳನ್ನು ತಿಳಿಸೋದೈತಿ ಅಂತಂದಾಗ ಭಾಳ ಜನ ಬರೋಂಗಿಲ್ಲ. ನೀವೇನು ನಮಗೆ ಹೇಳಿಲ್ಲ, ನಮ್ಗೆ ಯಾರೂ ತಿಳಿಸಿಲ್ಲ ಏನಂತ ಎತ್ತಿರಲ್ಲ. ನೀವು ಹಿಂದೆ ಹೋಗಿ ನೋಡ್ರಿ, ನಿಮಗೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಾವು ನಿಮ್ಮನ್ನು ಕರೆದೇವಿ, ನೀವು ಯಾವ ಕಾರ್ಯಕ್ರಮಕ್ಕೂ ನೀವು ಬಂದಿಲ್ಲ ಅಂದ್ರೆ ಮನುಷ್ಯ ಎಷ್ಟು ಸರಿ ಕರಿತಾನ? 1 ಸರಿ ನೋಡ್ತಾರೆ, 2 ಸರಿ ನೋಡ್ತಾರೆ, 3 ಸರಿ ನೋಡ್ತಾರೆ, 4 ಸರಿ ನೋಡ್ತಾರೆ, ನಿಮ್ಮನ್ನು 10 ಸರಿ ಕರೆದು ನೋಡ್ತಾರೆ. ನೀವು 10 ಸರಿಗೂ ಸ್ಪಂದನೆ ಮಾಡಲಿಲ್ಲ ಅಂದ್ರೆ ನಿಮ್ಮನ್ನು ಮುಂದೆ ಕರೀದಿಲ್ಲ, ಯಾರು ಬಿಟ್ಟು ಬಿಡ್ತಾರೆ. ಅವಾಗಿಂಥದ್ದು ಮಾಡಿದಾಗ ನಮ್ಮನ್ನು ಯಾರೂ ಕರೆದಿಲ್ಲ ಅನ್ನೋದು. ನೀವು ಕರೆದಾಗ ನಿಮ್ಮ ಮನಸ್ಸಿಗೆ ಹೇಳ್ಕೊರಿ, ನಿಮ್ಮ ಮನಸ್ಸಿಗೆ ಒಬ್ಬ ಆತ್ಮಸಾಕ್ಷಿ ಇರ್ತಾನೆ, ನಿಮ್ಮ ಮನಸ್ಸಾಪೂರ್ವಕವಾಗಿ ಹೇಳ್ಕೊರಿ. ಇಲ್ಲಪ್ಪ ಅವರು ಡೊಳ್ಳಿನ ಕಲಾವಿದರು ಹಿಂಗೊಂದು ಸಭೆ ಕರೆದಾಗ ನಮಗೆ ಹೇಳ್ಯಾರ, ಇಂಥ ಸರ್ವದಾಗ ನಾವು ಹೋಗಿಲ್ಲಲ್ಲ, ಮತ್ತು ಅವ್ರು ನಮಗಾರ ಸರಿ ಹೇಳಬೇಕು ಅಂತಕ್ಕಂಥ ಇದನ್ನು ನೀವು ಯಾಕೆ ಒಪ್ಕೊಳ್ಳೋದಿಲ್ಲತ್ತ? ಅವ್ರು ನಮಗೆ ಹೇಳಿಲ್ಲ, ನಮ್ಮನ್ನು ಕೇಳಿಲ್ಲ, ನಮ್ಮನ್ನು ತಪ್ಪು ವರ್ಷಕ್ಕೆ ಬರ್ತೀರಿ, ನಾವು ಸರಿ ಹೇಳಿದೇವಿ, ನೀವು ಯಾವಾಗ ಬಂದಿರಿ ಹೇಳ್ರಿ ನಮಗೆ. ಖರೆ ನಿಮಗೆ ಹೆಂಗದತ್ತೆ ಕೇಳಿದ್ರೆ ಭಂಡಾರಕೋಟೆಯಲ್ಲಿ ಹೋಗಿ ಹಾಡೋದು ಬಿಟ್ಟರೆ ಇನ್ನೊಂದು ನಿಮಗೆ ಇದ್ರ ಬಗ್ಗೆ ಏನೂ ಕಾಳಜಿ ಇಲ್ಲ, ನಿಮಗೇನು ಇದ್ರ ವಿಚಾರಗಳಿಗೆ ಗೊತ್ತಿಲ್ಲ. ಅದಕ್ಕೆ ಯಾಕೆ ಹೇಳೋದಂದ್ರೆ ಎಲ್ಲದರೊಳಗೂ ನಾವು ಭಾಗವಹಿಸಬೇಕು, ಎಲ್ಲ ವಿಚಾರಗಳನ್ನು ನಾವು ತಿಳ್ಕೋಬೇಕು. ನಾವು ಎಲ್ಲದ್ರಾಗೂ ಇದ್ದೇವೆ ಅಂದ್ರೆ ನಾವು ಏನು ಮಾಡಾಕತ್ತೀವಿ ಅನ್ನೋದು ಗೊತ್ತಾಗ್ತದೆ. ನಮಗೆ ನೀವ್ಯಾರು ಹೇಳೋರು, ನಮಗೆ ನೀವ್ಯಾರು ಕೇಳೋರು, ನೀವು ನಮಗೇನು ಸಂಬಂಧ, ಹೀಗೆಲ್ಲ ಮಾತಾಡೋದು ಅಷ್ಟು ಒಳ್ಳೇದಲ್ಲದು. ಯಾಕಂದ್ರೆ ನೀವು ನಮ್ಮವರು, ನಮ್ಮ ಸಮಾಜದವರು, ನಾವು ಸಮಾಜ ಅಂದ್ರೆ ಹೆಂಗೆ, ಯಾವುದೇ ಸಮಾಜದವ್ರು ನೀವು ಡೊಳ್ಳಿನ ಕಲಾವಿದ್ರೊಳಗೆ ಹಾಡುವಂಥವ್ರು ಏನದಿಲ್ಲ, ಎಲ್ಲರೂ ನೀವು ನಮ್ಮ ಸಮಾಜದವ್ರು ಅಂತ ನಾವು ತಿಳ್ಕೊಂಡೇವಿ. ನೀವೆಲ್ಲರೂ ಈ ಕಲಾವಿದರು ಅಂತಕ್ಕಂಥದ್ದು ಒಂದು ಸಮಾಜದವರು. ನಾವು ಇದ್ರಾಗ ಜಾತಿ ಮತ ಪಂಥ ಭೇದ ಭಾವೈಕ್ಯಗಳನ್ನು ನಾವು ಇದ್ರಾಗ ಮಾತಾಡುವಂಥ ವ್ಯವಹಾರೇ ಬೇಡ. ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು ಅಂತಕ್ಕಂಥ ಮಾತನ್ನು ಈಗಾಗಲೇ ಹೇಳಿರ್ತಕ್ಕಂಥ ಮಾತದ. ನಾವಿಷ್ಟೆಲ್ಲ ವಿಚಾರಗಳನ್ನ ಅಳವಡಿಸ್ಕೊಂಡ್ರೂ ಕೂಡ ನಮಗೆ ಅವಾಗವಾಗ ನಾವು ಮಾಡಿರ್ತಕ್ಕಂಥದ್ದಕ್ಕೆ ನೀವು ಅಪಪ್ರಚಾರ ಮಾಡ್ಕೋತ ನೀವೇನು ಹೋಗ್ತಿರಲ್ಲ, ನಿಮ್ಮದು ನೀವೇ ವಿಚಾರ ಮಾಡ್ಕೋರಿ. ನಾವು ಎಷ್ಟು ಒಳ್ಳೆಯವರು ಅದೇವು, ಎಷ್ಟು ಸತ್ಯದ ಕಡೆ ಹೊಂಟೇವಿ, ಎಷ್ಟು ಅಸತ್ಯ ಕಡೆ ಹೊಂಟೇವು, ನಿಮ್ಮ ಮನಸ್ಸಿಗೆ ನೀವು ವಿಚಾರ ಮಾಡ್ಕೋರಿ. ನಾವು ಮಾಡೋದೇನಾದರೂ ಕೆಟ್ಟದ, ಒಂದು ಸಮಾಜದಾಗ ಒಳ್ಳೆಯದಾಗಲಿ, ನಮ್ಮ ಡೊಳ್ಳಿನ ಕಲಾವಿದರಿಂದ ನಮಗೆ ಒಳ್ಳೆಯ ಸಂದೇಶ ಹೋಗಲಿ ಅಂತಕ್ಕಂಥ ಒಂದು ವಿಚಾರಗಳನ್ನ ತಿಳಿಸಿದಾಗ, ಮತ್ತು ಇವ್ರೇನು ಹೇಳೋರು ಅವ್ರೇನು ಕೇಳೋರು ಅಂತೀರಿ ಅಂದ್ರೆ ಇದ್ರ ಮ್ಯಾಗ ನೀವೇ ವಿಚಾರ ಮಾಡ್ಕೋರಿ. ಯಾಕಂತ ಕೇಳ್ರಿ, ಮಾತಿನೊಳಗಿದ್ರೆ ಮಕ್ಕಳತ್ತ, ರೀತಿ ಒಳಗಿದ್ರೆ ಸ್ವಸ್ಥರತ್ತ ಹೇಳ್ತಾರೆ, ಹಿರಿಯರು ಹೇಳ್ತಕ್ಕಂಥ ಮಾತದ. ಮತ್ತು ನಾವು ಇಟ್ಟು ಹೇಳಿದರೂ ಕೂಡ ನೀವು ಮಾತಿನೊಳಗಿಲ್ಲ ಅಂದ್ರೆ ನೀವು ಮಕ್ಕಳೇ ಅಲ್ಲ, ನೀವು ರೀತಿ ಒಳಗಿಲ್ಲ ಅಂದ್ರೆ ನೀವು ಸ್ವಸ್ಥರೇ ಅಲ್ಲ. ಹಾದಿ ಹಿಡಿದ ನಾಯಿ ಹೊಂಟಿರ್ತದ, ಎಲುಬು ಬಾಯಾಗಿ ಹಿಡಿದಿರ್ತದ, ಹಚ್ಚಿ ಅಂದ್ರೆ ಬಾಯಿ ಅಂದು ಬಿಡ್ತದ. ಹೊಲಸು ಜನಪದ ಹಾಡಬೇಡ್ರಿ, ಅಶ್ಲೀಲವಾಗಿರ್ತಕ್ಕಂಥ ಪದ ಬಳಸಬೇಡ್ರಿ, ಕುರುಕುರಿ ಹಾಕ್ಕೋಬೇಡ್ರಿ, ಗುಲಾಲ್ ಹಚ್ಚೊಂದು ಕುಣಿಬೇಡ್ರಿ ಅಂಥೇಳಿ ನಾವು ನಿಮಗೆ ಒಳ್ಳೆಯ ವಿಚಾರಗಳನ್ನ ಹೇಳಿದಾಗ ನಾವು ಅದನ್ನೇ ಮಾಡ್ತೇವೆ ಅತ್ತೀರಿ ಅಂದ್ರೆ ನಿಮ್ಮಲ್ಲಿ ಜ್ಞಾನ ನಿಮ್ಮಲ್ಲಿ ತುಂಬ್ಯದನ್ನು ನೀವೇ ತಿಳ್ಕೊರಿ. ವೈಯಕ್ತಿಕ ವಿಚಾರಗಳನ್ನ ತರ್ತೀರಿ, ನಮಗೆ ಅವ ಹಂಗಂದನ, ನಮಗೆ ಇವ ಹಿಂಗಂದನ, ಅವ ನಮಗೆ ಅಂದಾನಲ್ಲ, ಅದನ್ನು ಶುದ್ಧ ಆಗುತ್ತಾನ ನಾವು ಹಾಡ್ತೇವೆ, ಅಲ್ಲಿ ನಾವು ಮಾಡ್ತೇವೆ. ನಾನು ಹೇಳ್ತೀನಿ ಈಗ ನಿಮಗೆ, ಮೈತುಂಬ ಅರಿವಿಗಳನ್ನು ಹಾಕ್ಕೊಂಡು ಹಾಡ್ರಿಪ್ಪ, ಮರ್ಯಾದೆಯಿಂದ ಹಾಡ್ರಿ ಅಂತ ನಾವು ಹೇಳ್ತೀವಿ. ನನಗೆ ಅವ ಹಿಂಗೆ ಅಂದಾನ, ನೀವು ಯಾವಾಗ ಮೈತುಂಬ ಅರಿವಿ ಹಾಕ್ಕೊಂಡು ನಮಗೆ ಹಾಡತ್ತೀರಿ ಅಂದ ಬಳಕ ನಾವು ಇವತ್ತು ಅರಿವಿ ತೆಗೆದಿಟ್ಟು ಹಾಡ್ತೇವೆ ಅಂತ ತಿಳ್ಕಿಸಿಂದ ಹಾಡೋರು ಇದ್ರಿ ಅಂದ್ರೆ ನಾವು ಅದಕ್ಕೇನು ಮಾಡಬೇಕಾಗ್ಯದ? ಹೇಳೋರು ಏನು ಮಾಡ್ತಾರೆ, ಒಳ್ಳೇದು ಹೇಳ್ತಾರೆ. ನಾವು ಅದನ್ನೇ ಉದ್ದೇಶ ಇಟ್ಕೊಂಡು ನಾವು ಅದನ್ನೇ ಕೆಟ್ಟದ್ದು ಮಾಡ್ತೇವೆ ಅಂತ ನೀವು ಹೋಗೋರಿಗೆ ಮತ್ತು ನಿಮ್ಗೆ ಒಳ್ಳೇದು ಹೆಂಗೆ ದಾರಿ ಸಿಗ್ತದತ್ತ? ನೀವು ಇನ್ನೊಬ್ರಿಗೆ ಒಳ್ಳೇದನ್ನು ಏನು ಹೇಳಕ್ಕೆ ನಿಮ್ಮಲ್ಲಿ ಶಕ್ತಿ ಅದತ್ತ? ಮತ್ತೇನು ಹೇಳ್ತಾರೆ, ಬಾಗೇವಾಡಿ ಮುದ್ಕಣ್ಣ ಮಾಸ್ತರ್ ಏನು ದೊಡ್ಡ ವಿಭೂತಿ ಹಚ್ಕೊಂಡು
ಓಂ ನಮಃ ಶಿವಾಯ ಅಂತೇಳಿ ಅಗದಿ ಬಸವಣ್ಣವ್ರು ವಚನ ಹೇಳ್ಕೊತ ಹಿಂಗೆ ನಿಂದಿರ್ತಾನ ಅಂತೇಳಿ ಹಿಂಗೆ ಸ್ವಲ್ಪ ಆ ಕಡೆ ಮಾತಾಡೋ ಮಾತು ಒಂದು ಸ್ವಲ್ಪ ನಮ್ಮ ಕಿವಿಗೆ ಬಂದ್ಬಿಟ್ಟಾವ. ನಾವು ಹಚ್ಕೊಂಡಿರ್ತಕ್ಕಂಥ ವಿಭೂತಿ ಬಗ್ಗೆ ಕೀಳಾಗಿ ಮಾತಾಡುವಂಥ ಅಷ್ಟು ಯೋಗ್ಯವಂತರು ನೀವಲ್ಲ. ಯಾಕಂದ್ರೆ ಈ ಭಸ್ಮದೊಳಗೆ ಎಷ್ಟು ಶಕ್ತಿ ಅದ ಅಂತ ಕೇಳಿದ್ರೆ, ಸರಸ್ವತಿ ಮತ್ತು ಲಕ್ಷ್ಮಿ ತಮ್ಮ ಮೈ ಮೇಲೆ ಬಂಗಾರದ ಆಭರಣಗಳನ್ನು ಧರಿಸಿಕೊಂಡು ಅಲಂಕಾರವಾಗಿ ಹೋಗುವಾಗ ಪಾರ್ವತಾದೇವಿ ತಮ್ಮ ಎದುರಿಗೆ ಬರ್ತಾಳೆ. ಆವಾಗ ಸರಸ್ವತಿ ಲಕ್ಷ್ಮಿಯ ನೋಡಿ ಪಾರ್ವತಾದೇವಿ ಮನಸ್ಸು ವಿಕಾರ ಆಗ್ತದೆ. ಏನು ಲಕ್ಷ್ಮೀ ಸರಸ್ವತಿ ಎಷ್ಟೊಂದು ಆಭರಣಗಳನ್ನು ಹಾಕ್ಕೊಂಡಾರ, ಇಷ್ಟು ಆಭರಣ ನನ್ನ ಕಡೆನೂ ಇಲ್ಲ, ನಾನು ನನ್ನ ಪತಿದೇವಿಗೆ ಕೇಳಿಕೊಂಡು ನಾನು ಹಾಕ್ಕೋಬೇಕು ಅಂತಕ್ಕಂಥ ಮನಸ್ಸು ಮಾಡಿ ಬಂದು ಪತಿದೇವಿಗೆ ಕೇಳ್ತಾಳೆ. ಪರಮಾತ್ಮನಿಗೆ ಪತಿದೇವ ಸರಸ್ವತಿ ಮತ್ತು ಲಕ್ಷ್ಮಿ ಕಣ್ಣು ಕುಕ್ಕುವಂಗ ಸಾಕಷ್ಟು ಮೈತುಂಬ ಆಭರಣಗಳನ್ನ ಹಾಕ್ಕೊಂಡು ಎಷ್ಟೊಂದು ಅಲಂಕಾರವಾಗಿದ್ದರು, ನಾನು ಅವರಂಗ ಬಂಗಾರ ಹಾಕ್ಕೋಬೇಕು ಅಂಥೇಳಿ ನನಗೆ ಆಸೆ ಆಗ್ಯದ ಅಂತೇಳಿ ಪಾರ್ವತಾದೇವಿ ತನ್ನ ಪತಿಗೆ ಕೇಳಿದಾಗ ಪತಿದೇವ ಮಹಾದೇವ ಹೇಳ್ತಾನ, ಅವರಲ್ಲಿ ಬಂಗಾರದ ಹಾಕ್ಕೊಂಡಾರ, ನಾನು ಭಸ್ಮದ ಮನುಷ್ಯ, ನನ್ನ ಬಳಿ ಭಸ್ಮ ಬಿಟ್ಟು ಇನ್ನೊಂದು ಏನೂ ಇಲ್ಲ, ಖರೆ ಬಂಗಾರ ಎಲ್ಲಿದು ತರಲಿ ನಾನು ಅಂತೇಳಿ ಪಾರ್ವತಾದೇವಿಗೆ ಅಂದಾಗ ಪಾರ್ವತಾದೇವಿ ಅಂತಾಳೆ, ಇಲ್ಲ ನನಗೆ ಬಂಗಾರ ನೀವು ಕೊಡಿಸಬೇಕು ಅಂದಾಗ, ಏಯ್ ನನ್ನಲ್ಲಿ ಬಂಗಾರ ಇಲ್ಲ, ನನ್ನ ಬಳಿ ಇರುವುದೆಷ್ಟು ಭಸ್ಮದ, ಆ ಭಸ್ಮ ಇಟ್ಟು ತಗೋತಿದ್ರು ತಗೋ ಹಚ್ಚುಗೋ ಅಂದಾಗ, ಇಲ್ಲ ನನಗೆ ಬಂಗಾರ ಬೇಕು ಅಂದಾಗ, ಹಾಗಾದ್ರೆ ಈ ಭಸ್ಮ ತೊಗೊಂಡು ಹೋಗು, ಕುಬೇರನ ಹತ್ತಿರ ಹೋಗಿ ಈ ಭಸ್ಮದ ತುಕ್ಕಕ್ಕೆ ತುಕ್ಕ ಬಂಗಾರ ಕೊಡು ಅಂತೇಳಿ ಕೇಳು, ಆವಾಗ ಆ ಕುಬೇರ ನಿನ್ನ ಭಸ್ಮದ ತುಕ್ಕಕ್ಕೆ ತುಕ್ಕ ಬಂಗಾರ ಕೊಡ್ತಾನ ಅಂಥೇಳಿ ಹೇಳಿದಾಗ ಪಾರ್ವತಾದೇವಿ ಆ ಭಸ್ಮ ತೊಗೊಂಡು ಕುಬೇರನ ಹತ್ತಿರ ಹೋಗ್ತಾಳೆ. ಆ ಕುಬೇರನ ಹತ್ತಿರ ಹೋಗಿ, ಯಪ್ಪ ಈ ಭಸ್ಮ ತೊಗೊಂಡು ನೀನು ನನಗೆ ಬಂಗಾರವನ್ನು ಕೊಡು ಇದ್ರ ತುಕ್ಕಕ್ಕೆ ತುಕ್ಕ ಅಂದಾಗ ಆ ಕುಬೇರ ಹಾಸ್ಯ ಮಾಡಿ ನಗ್ತಾನ. ಇದು ಎಷ್ಟರ ಭಸ್ಮ ಇದು, ನನ್ನ ಬಳಿ ಇರ್ತಕ್ಕಂಥ ಸಾಕಷ್ಟು ಬೆಳ್ಳಿ ಬಂಗಾರ ತುಂಬಿ ತುಳುಕಲಾಕತ್ತದ, ಏಕೋಚಿತ್ತ ಒಂದು ಸ್ವಲ್ಪ ಭಸ್ಮ ತೊಗೊಂಡು ಬಂದಾರ, ಈ ಭಸ್ಮ ತುಕ್ಕ ಬಂಗಾರ ಕೊಡುತ್ತದೆ ಏನು ದೊಡ್ಡ ಮಾತಾತ ತಿಳ್ಕೊಂಡು ಕುಬೇರ ಒಂದು ತಕ್ಕಡಿ ಒಳಗೆ ಭಸ್ಮ ಇಟ್ಟು ಇನ್ನೊಂದು ತಕ್ಕಡಿ ಒಳಗೆ ತನ್ನಲ್ಲಿ ಇರ್ತಕ್ಕಂಥ ಬಂಗಾರದ ಆಭರಣಗಳನ್ನು ಎಲ್ಲನೂ ಬಳದು ಹಚ್ಚಿದ್ರು ಕೂಡ ಆ ಭಸ್ಮದ ಕಾಟ ಅಳಿಗಾಡಲಿಲ್ಲ. ಆವಾಗ ಕುಬೇರ ಗಾಬರಿ ಆದ, ಏನು ಇಷ್ಟೊಂದು ಮಹತ್ವ ಇದ್ರೊಳಗೆ, ಈ ಭಸ್ಮ ಅಂತಕ್ಕಂಥದ್ದು ಇಷ್ಟ ಐತಿ, ನನ್ನ ಬಳಿ ಇರ್ತಕ್ಕಂಥ ಎಲ್ಲ ಆಭರಣಗಳು ಹಚ್ಚಿದ್ರು ಕೂಡ ಈ ಭಸ್ಮ ತೂಕಕ್ಕೆ ನನ್ನ ಬಂಗಾರ ಆಗೋಲ್ದಲ್ಲ, ಹೆಂಗೆ ಮಾಡ್ಬೇಕು ಅಂತ ತಿಳ್ಕೊಂಡು ಎಲ್ಲ ಬಳದು ಹಚ್ಚಿದ, ಖರೆ ಅದು ತೂಕ ಅಳಿಗಾಡಲಿಲ್ಲ, ಕಾಟ ಅಳಿಗಾಡಲಿಲ್ಲ, ಮನುಷ್ಯ ಬೆವರು ಬಿಟ್ಬಿಡ್ತು. ಅವಾಗ ಏನು ಮಾಡಬೇಕು ಇದು ಅಂತ ತಿಳ್ಕೊಂಡು ತನ್ನ ಮಡದೆಯ ಕೊರಳಲ್ಲಿರ್ತಕ್ಕಂಥ ಮಾಂಗಲ್ಯ ಸರವನ್ನು ತಂದು ಕುಬೇರ ಆ ಕಾಟದ ಮೇಲೆ ಇಟ್ಟ. ಆವಾಗ ಆ ಕಾಟ ತೂಕ ಹೊಯ್ದಾಡ್ಲಕ್ಕತ್ತು. ಆವಾಗ ಕುಬೇರ ಎದ್ದು, ತಾಯಿ ನೀನು ದೊಡ್ಡಕ್ಕೆವ, ನಾ ಇದ್ರಾಗ ಸಣ್ಣವ, ನಾ ಏನೋ ನಿನ್ನ ತಿಳ್ಕೊಂಡು ತಪ್ಪು ಮಾಡಿಬಿಟ್ಟೆ ತಾಯಿ ಅಂತ ತಿಳ್ಕೊಂಡು, ನನ್ನಿಂದ ತಪ್ಪಾಯಿತು, ನಿನ್ನ ಭಸ್ಮದ ತೂಕಕ್ಕೆ ನನ್ನಲ್ಲಿ ಬಂಗಾರ ಇಲ್ಲ ತಾಯಿ ಅಂತ ತಿಳ್ಕೊಂಡು ಪಾದಕ್ಕೆ ಬಿದ್ದು ಕ್ಷಮೆ ಕೇಳಿಕೊಂಡು ಆ ಬಂಗಾರ ಭಸ್ಮವನ್ನು ಕೊಟ್ಟಾನ. ಅದೇ ಭಸ್ಮವನ್ನು ನಾವು ಹಚ್ಚುವಂಥ ಬಸವಣ್ಣನ ತತ್ವದೊಳಗಿರ್ತಕ್ಕಂಥ ಶರಣರ ತತ್ವದಲ್ಲಿ ಇರ್ತಕ್ಕಂಥವ್ರು ನಾವು ದಯವಿಟ್ಟು ಈ ವಿಭೂತಿ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡುವಂಥ ದಯವಿಟ್ಟು ನೀವು ಮಾಡಬಾರ್ದು ಅಂತ ನಿಮ್ಮಲ್ಲಿ ನಾನು ವಿನಂತಿಪೂರ್ವಕವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಅದಕ್ಕೆ ಭಸ್ಮ ಅಂತಕ್ಕಂಥದ್ದು ಅದು ಭಾಳ ಅಪಾರವಾಗಿರ್ತಕ್ಕಂಥದ್ದು, ಭಂಡಾರ ಅಂತಕ್ಕಂಥದ್ದು ಭಾಳ
ಶಕ್ತಿಯುತವಾಗಿರ್ತಕ್ಕಂಥದ್ದು. ಕುಂಕುಮ ಇವೆಲ್ಲ ನಮ್ಮ ಹಿಂದೂ ಧರ್ಮದ ಒಂದು ಶೃಂಗಾರದ ಒಂದು ಸಂಕೇತವಾಗಿರ್ತಕ್ಕಂಥ ಅವಕ್ಕೆ ನೀವು ಯಾರೂ ದಯವಿಟ್ಟು ಅಸಹ್ಯವಾಗಿರ್ತಕ್ಕಂಥ ಶಬ್ದಗಳನ್ನು ಬಳಸಿ ದಯವಿಟ್ಟು ಯಾರು ಮಾತಾಡಬಾರ್ದು ಅಂತ ಮತ್ತೊಂದು ನಾನು ವಿನಂತಿಯಿಂದ ನಾನು ಕೇಳ್ಕೊತಾ ಇದ್ದೀನಿ. ಇನ್ನೊಂದು ವಿಚಾರ ಏನದಂತ ಕೇಳಿದ್ರೆ, ವೈಯಕ್ತಿಕ ವಿಚಾರಗಳನ್ನು ನಮ್ಮ ಜೋಡಿ ಅವರು ಭಂಡಾರ ಹಿಡಿದಲ್ಲಂದಾರ, ಇವ್ರ ಜೋಡಿ ನಮಗೆ ಹಾಡೋದಿಲ್ಲಂದಾರ ತಿಳ್ಕೊಂಡು ಆ ವ್ಯವಹಾರಗಳನ್ನು ತಂದು ಸಮಿತಿ ಒಳಗೆ ಹೋಗಿಸಿ ನಾವು ಸಮಾಜಕ್ಕೆ ಒಳ್ಳೆಯದಾಗುವಂಥ ವಿಚಾರಗಳಿಗೆ ಇದು ಯಾರೂ ದಯವಿಟ್ಟು ಧಕ್ಕೆ ತರಬಾರ್ದು ಅಂತಕ್ಕಂಥ ವಿಚಾರನ ಸ್ಪಷ್ಟವಾಗಿ ನಾನು ಹೇಳ್ತೀನಿ. ನಮ್ಮ ಜೋಡಿ ಅವ್ರು ಹಾಡೋದಿಲ್ಲ ಅಂದಾರ, ಅವ್ರು ಹಾಡೋದಿಲ್ಲ ಅಂದ್ರೆ ಅದನ್ನು ನೀವು ಕೇಳೋಲ್ರಿಗಿರಿ ಸಮಿತಿಯವರು ಅಂದ್ರೆ ನಾವು ಗುಲಾಲ್ ಹಾಕ್ಕೋತೀವಿ ಅಂದ್ರೆ ನೀವು ಏನು ವಿಚಾರ ಮಾಡಿರಿ, ನಿಮ್ಮ ವಿಚಾರಗಳ್ರಿ ಹೆಂಗದಾಗ ಅನ್ನೋದು. ಅಲ್ಲ, ನಿಮ್ಮ ಒಗತಾನ್ದಾಗ ಸುದ್ದಿ ಇರ್ಲಿಕ್ಕಂದ್ರೆ ಈ ಸಮಾಜದ ವಿಚಾರಗಳಿಗೆ ನೀವು ಯಾಕೆ ತಂದು ಕಿಶನ್ ಅದನ್ನು ಹಾಕೋತೀರತ್ತ ಅಂದ್ರೆ ಬ್ಯಾಡ್ರಿ, ಅದು ಕೆಟ್ಟದ್ದದ, ಅದು ಹೊಲಸದತ್ತ ನಾವು ಹೇಳ್ತೇವೆ. ಮಗ್ಗಲ ಮನೆಯ ಹೆಣ್ಮಗಳು ನಿಮಗೆ ಬಂದು ಚಹಾ ಕೊಡಲಿಲ್ಲ ಅಂದರೆ ಅವ್ರು ನಮಗೆ ಚಹಾ ಕೊಟ್ಟಿಲ್ಲ ಅಂತ ತಿಳ್ಕೊಂಡು ಹೇಸಿಗೆ ತಿನ್ನಕ್ಕೆ ಹೋಗ್ಕಿರೇನು? ನಾ ಹೇಸಿಗೆ ತಿನ್ನಬೇಡ ಅಂತ ನಾ ಹೇಳಿರ್ತೀನಿ. ಆ ಮಗ್ಗಲ ಮನೆಯವರು ಚಹಾ ಕುಡಿಯೋಕತ್ತಿದ್ರು, ನಮ್ಗೆ ಚಹಾ ಕುಡಿಯೋಕೆ ಕೊಟ್ಟಿಲ್ಲ ಅಂದ್ರೆ ನಾ ಹೇಸಿಗೆ ತಿನ್ನಾವ ಹೋಗಿ ತಿನ್ನೋದೇ ಅಂದ್ರೆ ನಿಮ್ಮಲ್ಲಿ ಇಟ್ಟು ಜ್ಞಾನ ಅದ? ನಿಮ್ಮದೇ ಚಂದ ಕಾಣ್ತದ. ಹಿಂದೆ ಜನ ಕೂತು ನಿಮಗೆ ಹೆಂಗೆ ಉಗುಳ್ತಾರ ಅಂತ ಕೇಳಿದ್ರೆ ನಿಮ್ಮ ವೇದಿಕೆ ಮ್ಯಾಗ ಬಂದು ಕೂಡಲೇ 4 ಮಂದಿ ಹಿಂಗೆ ನಿಮ್ಮ ಕುಲಾಲ್ ಹಾಚ್ದಂಗೆ ಮಾಡಿ ಹಿಂಗೆ ಮಾಡ್ದಂಗೆ ಮಾಡೋಣ, ನೀವು ಅಟ್ಟೆ ನಿಮಗೆ ಚಂದ ಕಾಣ್ತದ. ನಿಮಗೆ ವೇದಿಕೆ ಮ್ಯಾಗ ಬಂದು ನಿಮಗೆ ಹಾಕೋರು 3 ಮಂದಿ ಇದ್ರೆ ಹಿಂದೆ ಕೂತು ನಿಮಗೆ ಮಾರಿ ತೊಯ್ಯಂಗೆ ಉಗಳವ್ರು 100 ಮಂದಿ ಇರ್ತಾರೆ. ಇದು ನಿಮ್ಮ ತಲೆಯಾಗಿಟ್ಕೋರಿ, ಇದು ನಿಮ್ಮ ತಲೆಯಾಗಿಟ್ಕೋರಿ. ಯಾವಾಗ ಸಮಾಜ ಜಾಗೃತಿ ಆಗ್ತದ ಅವತ್ತು ನೀವು ಇರೋಂಗಿಲ್ಲ. ಮತ್ತು ಜನ ಹೇಳ್ತೀನಿ, ಜನ ಬೂದಿ ಮುಚ್ಚಿದ ಕೆಂಡದಂಗೆ ಐತಿ. ಒಳ್ಳೇದಕ್ಕೆ ಬೆನ್ನು ಹತ್ತಾರೆ ಜನ, ಕೆಟ್ಟದಕ್ಕೆ ದಯವಿಟ್ಟು ಯಾರು ಬೆನ್ನು ಹತ್ತಂಗಿಲ್ಲ ಅಂತಕ್ಕಂಥ ಮಾತ್ರ ಸ್ಪಷ್ಟವಾಗಿ ಹೇಳ್ತೀನಿ. ಯಾಕೆ ನೀವು ಸಿದ್ಧರ ಶಿವಸ್ಥಾನದ ಮುಂದೆ ನಿಂತು ಒಳ್ಳೆಯ ವಿಚಾರಗಳನ್ನು ಬಿಟ್ಟು ಅಶ್ಲೀಲವಾಗಿರ್ತಕ್ಕಂಥ ಪದಗಳನ್ನು ಬಳಸಲಾಕತ್ತೀರಿ ಅಂದ್ರೆ ಒಂದಿನ ಇಲ್ದ ಒಂದಿನ ನಿಮಗೆ ಅದರದ್ದು ನೀವು ಉಂಡೆ ಉಣ್ತೀರಿ. ಈ ಸಿದ್ಧರ ಶಿವಸ್ಥಾನ ಮುಂದೆ ನಿಂತು ಒಳ್ಳೆಯ ವಿಚಾರಗಳನ್ನ ಬಿಟ್ಟು ಅಶ್ಲೀಲವಾಗಿರ್ತಕ್ಕಂಥ ಪದಗಳನ್ನು ಬಳಸಿ ಕೆಟ್ಟದ್ದಾಗಿ ನೀವು ಮಾತಾಡೋದು, ಕೆಟ್ಟ ವರ್ತನೆಯನ್ನು ನಡ್ಕೊಳ್ಳೋದು, ಇದನ್ನು ನೀವು ಮಾಡಿದಿರಿ ಅಂದ್ರೆ ನಿಮ್ಮನ್ನು ಸುಡ್ಲಾರ್ದೆ ಬಿಡಂಗಿಲ್ಲ. ಅದು ಸಿದ್ಧರ ಶಿವಸ್ಥಾನ ಅದ, ಅದು ನಿಮ್ಮನ್ನು ಸುಡ್ಲಾರ್ದೆ ಬಿಡಂಗಿಲ್ಲ. ಯಾಕಂತ ಕೇಳಿದ್ರೆ ಅದರ ಶಕ್ತಿ ಹಂಗೈತಿ. ನಿಮ್ಮ ಮನಸಾಪೂರ್ವಕವಾಗಿ ನೀವು ವಿಚಾರ ಮಾಡ್ಕೋರಿ, ನಾ ಯಾರು, ನಾ ಏನು ಮಾಡಾಕತ್ತೀನಿ, ನಾ ಹೆಂಗದೀನಿ, ಎಲ್ಲೆಲ್ಲಿ ಹೋಗೀನಿ, ಏನೇನು ಮಾಡೀನಿ, ಎಲ್ಲಿ ಹೋಗಿ ಬಂದು ಏನು ಮಾಡಾಕತ್ತೀನಿ, ಹಿಂದೆ ಹೆಂಗಿದ್ದೆ, ಈಗ ಹೆಂಗದೀನಿ, ಮುಂದೆ ನಾ ಏನಾಗಬೇಕಾಗ್ಯದ, ಇದು ಒಂದು ಸ್ವಲ್ಪ ನಿಮ್ಮಲ್ಲಿ ಜ್ಞಾನ ಅದ. ನೀವು ಮಂದಿಗೆ ಹೇಳ್ತೀರಿ, ನಿಮ್ಮ ಬಗ್ಗೆ ಏನು ಜನರಿಗೆ ಏನೂ ಗೊತ್ತಿಲ್ಲ ತಿಳ್ಕೊಂಡ್ರೇನು? ನಿಮ್ಮನ್ನೆಲ್ಲ ನಿಮಗೆ ಜನ ಮಾರ್ಕ್ಸ್ ಹಾಕಿಬಿಟ್ಟಾರೆ. ನೀವು ಎಷ್ಟರ ಮಟ್ಟಿಗಿದ್ದೀರಿ ಅನ್ನೋದು ತಿಳ್ಕೊಂಬಿಟ್ಟಾರ. ಒಳ್ಳೆಯ ದಾರಿ ಹಿಡಿದು ಒಳ್ಳೆಯ ವಿಚಾರದಿಂದ ಹೋಗ್ರಿ, ನಿಮಗೆ ಒಳ್ಳೇದಾಗ್ತದೆ. ನೀವು ಕೆಟ್ಟದ್ದು ಮಾಡಾಕತ್ತೀರಿ, ಕೆಟ್ಟ ಭಾವನೆಯಿಂದ ಹೊಂಟ್ರಿ ಅಂದ್ರೆ ನೀವು ಇದ್ರಾಗ ಸುಟ್ಕೊಂಡು ಹೋಗೋದು ನಿಶ್ಚಿತ ಅದು. ಯಾಕಂದ್ರೆ ಇದು ಸಾಮಾನ್ಯ ಅಲ್ಲ, ಸಿದ್ಧರ ಭಂಡಾರದ, ಸಿದ್ಧರ ಪ್ರಸಾದದ, ಸಿದ್ಧರ ಶಕ್ತಿ ಅದ, ಮಹಾತ್ಮರ ವಿಚಾರಗಳದಾವು. ಹೆಂಗೆ ಹೋಗಬೇಕು ಅಂತಕ್ಕಂಥ ಭಕ್ತಿ ಭಾವ ಇಟ್ಟುಕೊಂಡು ನೀವು ಇದರಾಗ ನಡೆದ್ರೆ ನಿಮ್ಮದು ಒಳ್ಳೆಯದಾಗ್ತದೆ. ನೀವು ಕೆಟ್ಟ ವರ್ತನೆಯಿಂದ ನಡೆದ್ರೆ ನಿಮಗೆ ಒಳ್ಳೆಯದಾಗಂಗಿಲ್ಲ. ಜನ ಎಲ್ತನ ಬೆನ್ನು ಹತ್ತಾರ, ಮಜಾ ಇರುತ್ತಾನ ಬೆನ್ನು ಹತ್ತಾರೆ ನಿಮಗೆ. ನೀವು ಕೆಟ್ಟದ್ದು ಮಾಡಿ ನಿಮಗೆ ಹೋಗಿ ನಿಮಗೊಂದು ಸ್ಥಾನಮಾನಕ್ಕೆ ನಿಮ್ಮನ್ನು ಒತ್ತಿ ನಿಂದ್ರಿಸಿದಾಗ ನಿಮ್ಮ ಸನಿದಾಗ ನಿಮ್ಮವ್ರನ್ನವ್ರು ಯಾರೂ ಬರೋಂಗಿಲ್ಲ. ಸುಮ್ಮನೆ ನಿಮಗೊಂದು ಉದಾಹರಣೆ ನೀವು ವಿಚಾರ ಮಾಡ್ಕೋರಿ. ಮುಜುಕ್ ಮೈಲಾರಿಗೆ ಹಾಲಿನ ಅಭಿಷೇಕ ಮಾಡ್ತಿದ್ರು, ಎಲ್ಲಿ ಹೋದಲ್ಲಿ ಹಾಲಿನ ಅಭಿಷೇಕ ಮಾಡ್ತಿದ್ರು. ಜನಸಾಗರದೊಳಗೆ ಅವನಿಗೆ ಸ್ವಾಗತ ಇತ್ತು. ಎಷ್ಟು ನಿಮಗಿಂತಲೂ 10 ಪಟ್ಟು ಅವನಿಗೆ ಅಭಿಮಾನ ಇತ್ತು.
ಖರೆ ಅವನಿಗೆ ಆಪತ್ತು ಕಾಲ ಬಂದಾಗ ಅವ್ರಿಗೆ ಬೇಕಾದವ್ರು ಅವ್ರ ಸ್ನೇಹಕ್ಕೆ ಯಾರು ಹೋಗಲಿಲ್ಲ. ಹಂಗೆ ನಿಮಗೂ ಒಂದು ದಿವಸ ಆಗ್ತದ. ತಿಳ್ಕೊಂಡು ಹಾಡೋದು ಕಲೀರಿ.